ಹಲೋ ಗೆಳೆಯರೇ, ತರಗತಿಯಲ್ಲಿ ಕೇಸಸ್ ಬಗ್ಗೆ ನೋಡ್ತಾ ಹೋಗಿದ್ವಿ. ಸೊ ನೆನ್ಪಿಟ್ಕೋರಿ, ಕೇಸಸ್ಗಳು ಯಾವ್ಯಾವ ಬರ್ತಾವೆ ಅನ್ನೋದು. ಜನರಲ್ಲಾಗಿ 3 ಬರ್ತಾವೆ ರೀ, ಟೋಟಲಾಗಿ 5 ಇವೆ ನೋಡ್ರಿ. ನಾಮಿನಿಟಿ ಕೇಸ್ ಅಂದರೆ ಹಿಂದಿನ ತರಗತಿಯಲ್ಲಿ ನೋಡಿದ್ರಿ. ಜಸ್ಟ್ ಏನು ಸ್ವಲ್ಪ ಎಕ್ಸಾಂಪಲ್ಗಳನ್ನು ನೋಡ್ರಿ. ಕ್ರಿಯೆಯನ್ನು ಮಾಡುವವನು ಅಥವಾ ಮಾಡುವ ವಸ್ತುಗೆ ನಾಮಿನೇಟಿವ್ ಕೇಸಸ್ ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ರಾಮ ಸಿಂಗ್ಸ್, ಇಲ್ಲಿ ಕ್ರಿಯೆ ಮಾಡೋರು ಯಾರು? ರಾಮ ಅನ್ನೋದು ನಾಮಿನೇಟಿ ಅಂತೇಳಿ ಕರಿತೀವಿ. ಇಷ್ಟು ನೆನ್ಪಿಟ್ಕೋರಿ ಎಕ್ಸಾಂಪಲ್ ನೋಡ್ರಿ. ನೆಕ್ಸ್ಟ್ ಏನಿದೆ? ರಾಮ ಸಿಂಗ್ಸ್, ರಾಮ ಅನ್ನೋದೇನು ನಾಮಿನೇಟ್ ಅಂತ ಕರಿತೀವಿ. ಶಿ ಈಸ್ ಡ್ಯಾನ್ಸಿಂಗ್ ಅಂತ ಕರಿತೀವಿ. ಇಲ್ಲಿ ಕ್ರಿಯೆ ಮಾಡೋರು ಯಾರು? ಶಿ ಅನ್ನೋದೇನು ನಾಮಿನೇಟ್ ಅಂತ ಕರಿತೀವಿ. ನೆಕ್ಸ್ಟ್ ದ ಬಾಯ್ ಪ್ಲೇಸ್ ಕ್ರಿಕೆಟ್ ಅಂತ ಕರಿತೀವಿ ನೋಡ್ರಿ. ನೆನ್ಪಿಟ್ಕೋರಿ, ದ ಬಾಯ್ ಅನ್ನೋದಿಲ್ಲಿ ನಾಮಿನಿಟಿ. ಮೈ ಫಾದರ್ ವರ್ಕ್ಸ್ ಹಾರ್ಡ್, ನನ್ನ ತಂದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಇಲ್ಲಿ ಮೈ ಫಾದರ್ ಅನ್ನೋದೇನು ನಾಮಿನೇಟಿವ್ ಅಂತ ಕರಿತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ರೈಸಸ್ ಇನ್ ದ ಈಸ್ಟ್, ದ ಸನ್ ಅನ್ನೋದೇನಿಲ್ಲಿ ನಾಮಿನೇಟಿವ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿರಿ, ಪೊಸೆಸಿವ್ ಕೇಸ್ ಅಂದರೆ ಸೌಮ್ಯ ಅಥವಾ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನೋಡಿರಿ. ದಿಸ್ ಈಸ್ ರವೀಸ್ ಬುಕ್, ರವೀಸ್ ಪುಸ್ತಕ ಅಂದರೆ ರವಿಯ ಪುಸ್ತಕ. ಇದನ್ನು ನೆನ್ಪಿಟ್ಕೋರಿ. ಸೊ ಅಷ್ಟು ನೋಡ್ರಿ. ದಿಸ್ ಈಸ್ ರವೀಸ್, ನೆನ್ಪಿಟ್ಕೋರಿ, ರವಿಯ. ನೆಕ್ಸ್ಟ್ ಮೈ ಹೌಸ್ ಈಸ್ ಬಿಗ್, ಮೈ ಅನ್ನೋದು ಏನಿದೆ? ಸೊ ನನ್ನ ಅನ್ನೋದು ಮೀನಿಂಗ್ ಕೊಡ್ತಾ, ಎಲ್ಲಿ ನನ್ನದು ಅನ್ನೋದು ಮೀನಿಂಗ್ ಕೊಡ್ತಾ, ಅದು ಪೊಸೆಸಿವ್ ಕೇಸ್ ಅಂತ ಕರಿತೀವಿ. ನೆಕ್ಸ್ಟ್ ದಟ್ ಈಸ್ ಸೀತಾಸ್ ಬ್ಯಾಗ್, ಸೀತಾಸ್ ಅನ್ನೋದೇನಿದೆ? ಸೀತಾಸ್ ನೋಡ್ರಿ, ಅಪಾಸ್ಟ್ರಫಿ ಎಸ್ ಬಂದಿದೆ, ಹೊಡೆತನ ಸೋರುತ್ತೆ, ಸೀತಾ ಬ್ಯಾಗ್. ನೆಕ್ಸ್ಟ್ ದ ಬಾಯ್ಸ್ ಬೈಸಿಕಲ್ ಈಸ್ ನ್ಯೂ, ನೋಡ್ರಿ, ಬಾಯ್ಸ್ ಅನ್ನೋದೇನು? ಹುಡುಗನ ಅನ್ನೋದು ಮೀನಿಂಗ್ ಕೊಡುತ್ತೆ. ಇಂಡಿಯಾಸ್ ಅಂದ್ರೇನು? ಇಂಡಿಯಾಸ್ ಕಲ್ಚರ್ ಈಸ್ ರಿಚ್ ಅಂತ ಕರಿತೀವಿ, ಅಪಾಸ್ಟ್ರಫಿ ಎಸ್ ಬಂದಿದೆ. ಇವೆಲ್ಲ ಏನಂತ ಕರಿತೀವಿ? ಪೊಸೆಸಿವ್ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡ್ರಿ, ಒಂದು ನಾಮಿನೇಟಿವ್, ಹಿಂದಿನ ತರಗತಿಯಲ್ಲಿ ನಾಮಿನೇಟಿವ್ ಕಲ್ತಿದ್ವಿ, ಅಕ್ಯೂಸಿಟಿವ್ ಎರಡನೇದು ಕಲ್ತಿದ್ವಿ, ಮೂರನೇದು ಪೊಸೆಸಿವ್, ಇನ್ನೊಂದು ನಾಲ್ಕನೇದು ಒಕೇಟಿವ್ ಕೇಸ್ ಅಂತೇಳಿ ಬರುತ್ತೆ ನೋಡಿರಿ. ಇದು ಸಂಬೋಧನಾಕಾರಕ ಅಂತೇಳಿ ಕರಿತೀವಿ ನೋಡಿರಿ. ಸಂಬೋಧನಾಕಾರಕ ಅಂತಂದ್ರೆ ಕರೆಯುವಾಗ ಅಥವಾ ಮಾತನಾಡುವಾಗ ಇದನ್ನು ಮಾಡ್ತೀವಿ. ಇದನ್ನು ನೆನ್ಪಿಟ್ಕೋರಿ. ಒಕೇಟಿವ್ ಕೇಸಸ್ ಅಂತ ಕರೆದೆ ನೆನ್ಪಿಟ್ಕೋರಿ. ಒಕೇಟಿವ್ ಕೇಸಸ್ ಕರೆಯುವಾಗ ಅಥವಾ ಮಾತನಾಡುವಾಗ ಈ ಥರ ಬಂದು ನೋಡ್ರಿ. ರಾಮ ಬಂದು ಕಾಮ ಬಂದರೆ ನೋಡ್ರಿ, ಯಾವುದೇ ನಾಮಪದ ಬಂದು ಕಾಮ ಬರ್ತೈತೆ ನೋಡ್ರಿ ಇಲ್ಲಿ ಒಕೇಟಿವ್ ಕೇಸ್ನಲ್ಲಿ. ನೋಡ್ರಿ ಇಲ್ಲಿ ರಾಮ ಕಾಮ ಐತೆ ನೋಡ್ರಿ ಇಲ್ಲಿ. ಇದನ್ನಷ್ಟೇ ಅಬ್ಸರ್ವೇಷನ್ ಮಾಡಿರಿ. ರಾಮ ಕಾಮ, ರಾಮ ಕಮ್ ಹಿಯರ್, ರಾಮ ಇಲ್ಲಿ ಬಾ. ಇದು ಸಂಬೋಧನ ಅಂತ ಕರಿತೀವಿ ನಾವು. ಸಂಬೋಧನ ಅಥವಾ ಒಕೇಟಿವ್ ಅಂತ ಕರಿತೀವಿ. ನೆಕ್ಸ್ಟ್ ಚಿಲ್ಡ್ರನ್ ಕಾಮ ಐತೆ ನೋಡ್ರಿ, ಚಿಲ್ಡ್ರನ್ ಕಾಮ ಐತೆ ನೋಡ್ರಿ, ಇಲ್ಲಿ ಅಬ್ಸರ್ವೇಷನ್ ಮಾಡಿರಿ. ಚಿಲ್ಡ್ರನ್ ಲಿಸನ್ ಕೇರ್ಫುಲಿ. ನೆಕ್ಸ್ಟ್ ಮಕ್ಕಳೇ ಗಮನವಾಗಿ ಕೇಳಿ. ನೆಕ್ಸ್ಟ್ ಟೀಚರ್ ನೋಡ್ರಿ, ಕಾಮ ಇದೆ. ಫಂಕ್ಷನ್ಗಳನ್ನು ಅಬ್ಸರ್ವೇಷನ್ ಮಾಡ್ಬೇಕು. ಟೀಚರ್ ಪ್ಲೀಸ್ ಎಕ್ಸ್ಪ್ಲೇನ್ ಅಗೇನ್. ನೆಕ್ಸ್ಟ್ ಫ್ರೆಂಡ್ಸ್ ಅನ್ನೋದೇ ನೋಡ್ರಿ, ಈ ಥರ ಮಿತ್ರರೇ ಈ ಥರ ಬರ್ತಾವೆ ನೋಡ್ರಿ. ನೆಕ್ಸ್ಟ್ ಗಾಡ್ ಸೇವ್ ಹಸ್, ಈ ಥರ ಬಂದ ನೋಡ್ರಿ. ಸಂಬೋಧನ ಕರೆಯುವಾಗ ಅಥವಾ ಮಾತನಾಡುವಾಗ ಒಕೇಟಿವ್ ಕೇಸ್ ಅಂತ ಕರಿತೀವಿ. ಅಥವಾ ನಾಮಪದಾಗ ಕಾಮ ಹಚ್ಚಿ ಕರಿತಾರೆ ನೋಡ್ರಿ, ಅದನ್ನೇನಂತ ಕರಿತೀವಿ? ಒಕೇಟಿವ್ ಕೇಸ್ ಅಂತ ಕರಿತೀವಿ. ಒಕೇಟಿವ್ ಕೇಸ್ ಅಂದರೆ ಕಾಮ ಅಂತಲೇ ನೆನ್ಪಿಟ್ಕೋಬೇಕು. ನೆನ್ಪಿಟ್ಕೋರಿ. ನೋಡ್ರಿ, ರಾಮ ಕಮ್ ಹಿಯರ್, ರಾಮ ಇಲ್ಲಿ ಬಾ. ಮಕ್ಕಳೇ ಗಮನವಾಗಿ ಕೇಳಿ. ಗುರುವೇ ದಯವಿಟ್ಟು ಮತ್ತೆ ವಿವರಿ. ಮಿತ್ರರೇ ಕೆಲಸ ಆರಂಭಿಸೋಣ. ದೇವರೇ ಈ ಥರ. ಗಾಡ್, ಫ್ರೆಂಡ್ಸ್, ಟೀಚರ್, ಚಿಲ್ಡ್ರನ್, ರಾಮ, ಈ ಥರ ಏನಂತ ಕರಿತೀವಿ? ಒಕೇಟಿವ್ ಕೇಸ್ ಅಂತ ಕರಿತೀವಿ. ಇದು 4ನೇದು ನೆನ್ಪಿಟ್ರು. 1ನೇದು ನಾಮಿನೇಟಿವ್ ಕೇಸ್ ನೋಡಿದ್ರಿ, 2ನೇದು ಅಕ್ಯೂಸಿಟಿವ್ ಕೇಸ್ ನೋಡಿದ್ರಿ, 3ನೇದು ಪೊಸೆಸಿವ್ ಕೇಸ್ ನೋಡಿದ್ರಿ, 4ನೇದು ಯಾವುದಿದೆ? ಒಕೇಟಿವ್ ಕೇಸ್ ಅಂತ ಕರಿತೀವಿ. ಸಂಬೋಧನಾಕಾರಕ ಅಂತೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ಒಕೇಟಿವ್ ಕೇಸ್ ಅಂದರೆ ಕರೆಯೋದು ಅಥವಾ ಮಾತನಾಡೋದು, ಕರೆದು ಮಾತನಾಡೋದು. ರಾಮ ಕಮ್ ಹಿಯರ್ ಈ ಥರ, ಇವನೇನು ಒಕೇಟಿವ್ ಕೇಸ್ ಅಂತ ಕರಿತೀವಿ. ಇದನ್ನು ತಲೆಗೆ ಹಾಕೋರಿ. ನೆಕ್ಸ್ಟ್ ಡೇಟಿವ್ ಕೇಸ್ ಅಂತೇಳಿ ಬರ್ತಾವೆ ನೋಡಿರಿ. 5ನೇದು ಲಾಸ್ಟ್ ಒಂದು ನೋಡ್ರಿ, ಇದು ಏನಿದೆ? ಡೇಟಿವ್ ಕೇಸ್ ನೋಡಿರಿ. ಕ್ರಿಯೆಯಿಂದ ಲಾಭ ಪಡೆಯುವನು, ಇಂಡೈರೆಕ್ಟ್ ಅಬ್ಜೆಕ್ಟ್ ಅಂತ ಕರಿತೀವಿ. ಡೈರೆಕ್ಟ್ ಅಬ್ಜೆಕ್ಟ್ ಅಂದ್ರೇನು, ಇಂಡೈರೆಕ್ಟ್ ಅಬ್ಜೆಕ್ಟ್ ಅಂದ್ರೇನು, ಹಿಂದಿನ ತರಗತಿಯಲ್ಲಿ ಹೇಳಿದ್ದೀನಿ, ನೋಡ್ಕೊಂಬರ್ರಿ. ನೋಡ್ರಿ, ಡೇಟಿವ್ ಕೇಸ್ ಅಂದರೆ ಸಂಪ್ರದಾನ ಅಥವಾ ಪಡೆಯುವವನು ಅಂತ ಮೀನಿಂಗ್ ಆಗುತ್ತೆ. ಸಂಪ್ರದಾನ ಅಥವಾ ಪಡೆಯುವನು, ಡೇಟಿವ್ ಕೇಸಸ್ ಅಂತ. ಕ್ರಿಯೆಯಿಂದ ಲಾಭ ಪಡೆಯುವನು. ಇಲ್ಲಿ ಶಿ ಗೇವ್ ಮೀ ಎ ಪೆನ್ ಅಂತಿದೆ ನೋಡಿರಿ. ಶಿ ಗೇವ್ ಮೀ ಅನ್ನೋದು ಏನಾಯ್ತು ಇಲ್ಲಿ? ನೆನ್ಪಿಟ್ಕೋರಿ. ಶಿ ಗೇವ್ ಮೀ ಅನ್ನೋದೇನು? ಡೇಟಿವ್ ಕೇಸ್ ಅಂತ ಕರಿತೀವಿ. ಅವಳು ನನಗೆ ಪೆನ್ನು ಕೊಟ್ಟಳು.
ನೆಕ್ಸ್ಟ್ ಹೀ ಸೆಂಟ್ ಅರ್ ಎ ಲೆಟರ್. ಹರ್ ಅನ್ನೋದೇನಿಲ್ಲಿ ಡೇಟಿವ್ ಅಂತ ಕರಿತೀವಿ. ನೋಡಿರಿ ನೆನ್ಪಿಟ್ಕೋರಿ, ಈ ಡೇಟಿವ್ ಕೇಸಿನಲ್ಲಿ ಪ್ರಥಮವು ದ್ವಿತೀಯ ಅನ್ನು, ತೃತೀಯ ಇಂದ ಚತುರ್ಥಿ ಹೀಗೇಕೆ ಗೆ ಬಂದಿರುತ್ತೆ ನೋಡಿರಿ. ಚತುರ್ಥಿ ಗೆ ರಾಮನಿಗೆ, ಶಾರದಾಳಿಗೆ. ಗೆ ಬಂದರೆ ಡೇಟಿವ್ ಕೇಸ್ ನೋಡ್ರಿ ನನಗೆ. ಶಿ ಗೇವ್ ಮೀ ಅಂದರೆ ನನಗೆ. ನೆಕ್ಸ್ಟ್ ನೋಡ್ರಿ ಹಿ ಸೆಂಟ್ ಹರ್ ಅಂದ್ರೆ ಇಲ್ಲಿ ಅವಳಿಗೆ. ಇಲ್ಲಿ ಐತೆ ನೋಡ್ರಿ, ಹರ್ ಅಂದ್ರೇನು ಅವಳಿಗೆ. ದ ಟೀಚರ್ ಎಕ್ಸ್ಪ್ಲೇನ್ಡ್ ದ ಲೆಸನ್ ಟು ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ. ಟು ದ ಸ್ಟೂಡೆಂಟ್ ಯಾರಿಗೆ ಅನ್ನೋದು. ಗೆ ಪ್ರತ್ಯಯ ಬಂತಂದ್ರೆ ಸಂಪ್ರದಾನ ಅಥವಾ ಡೇಟಿವ್ ಕೇಸ್ ಅಂತ ನೆನ್ಪಿಟ್ಕೋರಿ. ಡೇಟಿವ್ ಕೇಸ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ ಇಲ್ಲಿ. ನೆಕ್ಸ್ಟ್ ಫಾದರ್ ವಾಟ್ ಸ್ವೀಟ್ಸ್ ಫಾರ್ ದ ಸ್ಟೂಡೆಂಟ್ ಮಕ್ಕಳಿಗೆ. ಈ ಥರ ಫಾರ್ ದ ಸ್ಟೂಡೆಂಟ್ ಆಗಿರ್ಬೋದು, ಹರ್ ಎ ಲೆಟರ್ ಆಗಿರ್ಬೋದು, ಮೀ ಆಗಿರ್ಬೋದು, ಇವೇನಂತ ಕರಿತೀವಿ ಡೇಟಿವ್ ಕೇಸ್. ಡೇಟಿವ್ ಕೇಸ್ನಲ್ಲಿ ಸಂಪ್ರದಾನ ಬರುತ್ತೆ. ಪ್ರಥಮವು, ದ್ವಿತೀಯ ಅನ್ನು, ತೃತೀಯಿಂದ ಚತುರ್ಥಿ ವಿಭಕ್ತಿ ಪ್ರತ್ಯಯ ಬಂದರೆ ಡೇಟಿವ್ ಕೇಸ್ ಅಂತ ಕರಿತೀವಿ. ಅಟ್ಲೀಸ್ಟ್ ಹಿಂಗಾರ ನೆನ್ಪಿಟ್ಕೋರಿ. ನೋಡ್ರಿ ಇವನು ಟ್ರಿಕ್ ನೆನ್ಪಿಟ್ಕೋರಿ. ಇಲ್ಲಿ ಇನ್ನೊಂದು ನೋಡ್ರಿ, ಒಕೇಟಿವ್ ಕೇಸ್ನಲ್ಲಿ ಕರೆದು ಮಾತಾಡೋದು ಕಾಮ ಬರ್ತೈತಿ. ಪೊಸೆಸಿವ್ ಕೇಸ್ ಒಡೆತನ ಹೇಳ್ಕೊಡುತ್ತಾ. ನಾಮಿನೇಟಿವ್ ಕೇಸ್ ಕ್ರಿಯೆ ಯಾರು ಮಾಡ್ತಾರೆ ಅನ್ನೋದು ಹೇಳ್ಕೊಡುತ್ತಾ. ನೆನ್ಪಿಟ್ಕೋರಿ. ಇನ್ನೊಂದು ಅಕ್ಯೂಸಿಟಿವ್ ಕೇಸ್ ಇರುತ್ತೆ ನೋಡ್ರಿ, ಅದು ದ್ವಿತೀಯ ವಿಭಕ್ತಿ ಪ್ರತ್ಯಯ ಬಂದಿರುತ್ತೆ. ಅದೊಂದು ನೆನ್ಪಿಟ್ಕೋರಿ. ನೋಡ್ರಿ ನಾಮಿನೇಟಿವ್ ಅಂದರೆ ಇದನ್ನು ನೆನ್ಪಿಟ್ಕೋರಿ ಶಾರ್ಟಾಗಿ. ನೋಡ್ರಿ ನಾಮಿನೇಟಿವ್ ಕೆಲಸ ಮಾಡುವನು, ಅಕ್ಯೂಸಿಟಿವ್ ಕೆಲಸ ಪಡೆಯುವುದು. ಇಲ್ಲಿ ಅಕ್ಯೂಸಿಟಿವ್ ಕೇಸ್ನಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಪೊಸೆಸಿವ್ ಹೊಡೆತನ ಅನ್ನೋದು ಹೇಳ್ಕೊಡ್ತಾ. ಒಕೇಟಿವ್ ಕರೆಯುವುದು, ಒಕೇಟಿವ್ ಅಂದರೆ ಕರೆಯುವುದು, ಈ ಥರ ಅಂತೇಳಿ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ನಾಮಿನೇಟಿವ್ ಅಂದರೆ ಕೆಲಸ ಮಾಡುವವನು ಅಂತ. ಅಕ್ಯೂಸಿಟಿವ್ನಲ್ಲಿ ದ್ವಿತೀಯ ವಿಭಕ್ತಿ ಪ್ರತ್ಯಯ ಬರುತ್ತೆ, ಕೆಲಸ ಪಡೆಯುವವನು. ರಾಮನನ್ನು ಅನ್ನೋದು ಬರುತ್ತೆ. ಪೊಸೆಸಿವ್ನಲ್ಲಿ ಒಡೆತನ ಬರುತ್ತೆ. ಒಕೇಟಿವ್ ಅಂದರೆ ಕರೆಯುವುದು. ಒಕೇಟಿವ್ ಅಂದರೆ ಏನು ಕರೆಯುವುದು. ರಾಮ ಕಮ್ ಹಿಯರ್, ಒಕೇಟಿವ್ ಕೇಸ್. ಡೇಟಿವ್ ಕೇಸ್ ಅಂದರೆ ಯಾರಿಗೆ, ನೆನ್ಪಿಟ್ಕೋರಿ. ಗೆ ವಿಭಕ್ತಿ ಪ್ರತ್ಯಯ ಬಂದಿರುತ್ತೆ. ಸೊ ಇಷ್ಟು ನೆನ್ಪಿಡ್ತೀರ ಅಂತೇಳಿ ಹೇಳ್ತಾ ನೆಕ್ಸ್ಟ್ ನೋಡಿರಿ, ಸಿಂಗ್ಯುಲರ್ ನೌನ್ ಪೊಸೆಸಿವ್ ಕೇಸ್ ರೂಲ್ ನಂಬರ್ 1 ನೋಡ್ರಿ. ಇದು ರೂಲ್ ನೋಡ್ರಿ, ಸಿಂಗ್ಯುಲರ್ ನೌನ್ ಪೊಸೆಸಿವ್ ಕೇಸ್ನಲ್ಲಿ ನೋಡ್ರಿ, ಒಂದು ಸಿಂಗ್ಯುಲರ್ ನೌನಿಗೆ ಸ್ವಾಮ್ಯ ಅಂದರೆ ಏನು ಪೊಸೆಸಿವ್ ಅಂತ ಕರಿತೀವಿ. ತೋರಿಸಲು ಅಪಾಸ್ಟ್ರಫಿ ಎಸ್ ಅನ್ನು ಸೇರಿಸುತ್ತೇವೆ. ಆದರೆ ಎಸ್ ಅಕ್ಷರದ ಮುಗಿಯುವ ಸಿಂಗ್ಯುಲರ್ ನೌನ್ಗಳಿಗೆ ಅಪಾಸ್ಟ್ರಫಿ ಅಥವಾ ಕೇವಲ 2 ಬಳಸಬಹುದು ಅಂತೇಳಿ ನೀವು ಎಕ್ಸಾಂಪಲ್ ಹೇಳಿದ್ರೆ. ಈಗ ಏಕವಚನ ನಾಮಪದಕ್ಕೆ ಸ್ವಾಮ್ಯ ತೋರಿಸಲು ಸಾಮಾನ್ಯವಾಗಿ ಏನು ಮಾಡ್ತೀವಿ, ಅಪಾಸ್ಟ್ರಫಿ ಎಸ್ ಅನ್ನು ಸೇರಿಸ್ತೀವಿ. ಆದರೆ ಏಕವಚನ ನಾಮಪದ ಎಸ್ ಅಕ್ಷರ ಕೊನೆಗೊಂಡಿದ್ದರೆ ಅಪಾಸ್ಟ್ರಫಿ ಎಸ್ ಹಾಕಿ ಸರಿ, ಎರಡೂ ಸರಿ ಅಂಥೇಳಿ ಮೀನಿಂಗ್ ಇದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ, ಇಲ್ಲಿ ರೂಲ್ 1 ಏನು ಹೇಳುತ್ತನ್ನಂದ್ರೆ, ಈ ರೂಲ್ 1 ಒಂದೇ ವ್ಯಕ್ತಿ ಅಥವಾ ಒಂದೇ ವಸ್ತು ಅನ್ನೋದು ಹೇಳ್ಕೊಡುತ್ತೆ. ಏನು ಹೇಳ್ಕೊಡುತ್ತಾರೆ ಇದು, ನೆನ್ಪಿಟ್ಕೋರಿ. ಈ ರೂಲ್ ನೆನ್ಪಿಟ್ಕೋರಿ. ಒಂದೇ ವ್ಯಕ್ತಿ ಒಂದೇ ವಸ್ತು ಅನ್ನೋದು ಸಿಂಗ್ಯುಲರ್ ನೌನ್ ಅಂತ ಕರಿತೀವಿ. ನೋಡ್ರಿ ನೌನ್ ಒಂದೇನ ಸಿಂಗ್ಯುಲರ್ ಅಂತ ಕರಿತೀವಿ. ಬಾಯ್ ಅನ್ನೋದೇನು ಸಿಂಗ್ಯುಲರ್, ಒಬ್ಬರು ಇದ್ದಾರೆ. ರವಿ ಅನ್ನೋದೇನು ಸಿಂಗ್ಯುಲರ್, ಒಬ್ಬರು ಇದೆ. ಹಾಗಾದ್ರೆ ನೋಡಿ, ಈ ನೌನ್ಗಳಿಗೆ ಅಪಾಸ್ಟ್ರಫಿ ಎಸ್ ಹಾಕ್ಬೋದು ನೋಡಿರಿ. ಏನು ಬಾಯ್ ಪ್ಲಸ್ ಅಪಾಸ್ಟ್ರಫಿ ಎಸ್ ಹಾಕಿದರೆ ಬಾಯ್ಸ್ ಅದ. ಇದು ಕೂಡ ಏನಾಗುತ್ತೆ, ಸಿಂಗ್ಯುಲರೇ ಆಗುತ್ತೆ. ಹುಡುಗನ ಅಂತ ಆಗುತ್ತೆ. ಇದು ಬಾಯ್ ಹುಡುಗನ ಅಂತೇಳಿ ಮೀನಿಂಗ್ ಕೊಡುತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ, ಇದನ್ನು ಅಬ್ಸರ್ವೇಷನ್ ಮಾಡಿರಿ. ಬಾಯ್ ಪ್ಲಸ್ ಅಪಾಸ್ಟ್ರಫಿ ಎಸ್ ಬಾಯ್ಸ್. ಹುಡುಗನ ಅನ್ನೋದು ಮೀನಿಂಗ್ ಕೊಡ್ತಾ. ಇದು ಪ್ಲೂರಲ್ ಅಲ್ಲ, ಇದು ಸಿಂಗ್ಯುಲರು. ನೆಕ್ಸ್ಟ್ ಬಾಯ್ಸ್ ಪೆನ್, ಹುಡುಗನ ಪೆನ್, ಇದು ಪ್ಲೂರಲ್ ಅಲ್ಲ. ಅಪಾಸ್ಟ್ರಫಿ ಎಸ್ ಬಂದಿದೆ, ಪ್ಲೂರಲ್ ಹಾಗೆ ಎಸ್ ಬಂದಿದ್ರೆ ಏನಂತ ಕರಿತೀವಿ. ನೆಕ್ಸ್ಟ್ ರವಿ ಪ್ಲಸ್ ಅಪಾಸ್ಟ್ರಫಿ ನೋಡಿ, ರವೀಸ್ ಬುಕ್, ರವಿಯ ಪುಸ್ತಕ, ಅಪಾಸ್ಟ್ರಫಿ ಎಸ್. ಇದರ ಮೇಲೆ ಅಬ್ಸರ್ವೇಷನ್ ಮಾಡ್ಬೇಕು ನಾವು. ಇಷ್ಟು ರೂಲ್ ನಂಬರ್ 1 ಅಂತ ಕರಿತೀವಿ. ಹಿಂಗೆ ಬಳಸಿದರೂ ಕೂಡ ಸರಿ ಅಂತೇಳಿ ಕರಿತೀವಿ. ನೆಕ್ಸ್ಟ್ ನೋಡಿ,
ಕೆಲವು ಸಿಂಗ್ಯುಲರ್ ಹೆಸರುಗಳಿಗೆ ಎಸ್ ಅಕ್ಷರದಿಂದ ಮುಗಿಯುತ್ತದೆ. ನೆಕ್ಸ್ಟ್ ನೋಡಿ ಜೇಮ್ಸ್. ಕೆಲವು ಎಸ್ ಅಕ್ಷರದಿಂದ ಅವನ ಹೆಸರ ಜೇಮ್ಸ್ ರೀ. ಜೇಮ್ಸ್ ಅಂತೇಳಿ ಪ್ಲೂರಲ್ ಅಲ್ಲ ಇದು, ಅವನ ಹೆಸರ ಜೇಮ್ಸು. ಸಿಂಗ್ಯುಲರ್ ಹೆಸರು ಎಸ್ ಅಕ್ಷರದಿಂದ, ಕೆಲವು ಸಿಂಗ್ಯುಲರ್ ಹೆಸರುಗಳು ಎಸ್ ಅಕ್ಷರದಿಂದ ಎಂಡ್ ಹಾಕವ. ಜೇಮ್ಸ್ ಅನ್ನೋದು ನೋಡ್ರಿ ಇಲ್ಲಿ, ಚಾರ್ಲ್ಸ್, ಇವೆಲ್ಲ ಏನು ಎಸ್ ಅಕ್ಷರದಿಂದ ಎಂಡ್ ಆಗ್ತದೆ. ಅವ್ರ ಹೆಸರು ಜೇಮ್ಸ್ ಅಂತ ಕರಿತೀವಿ. ಜೇಮ್ಸ್, ಚಾರ್ಲ್ಸ್ ಇವು ಕೂಡ ಒಬ್ಬನೇ ಅನ್ನೋದು ತೋರಿಸುತ್ತಾ, ಪ್ಲೂರಲ್ ತೋರಿಸಲ್ಲ. ನೆಕ್ಸ್ಟ್ ಎರಡೂ ರೀತಿ ಬರಿಬೋದು ನೋಡಿರಿ. ಜೇಮ್ಸಸ್ ಬುಕ್, ಇವನ್ನೇನು ಮಾಡ್ಬೋದು, ಅವ್ರ ಹೆಸರು ಎಸ್ ಅಕ್ಷರದಿಂದ ಎಂಡ್ ಆಗಿದೆ, ಅಪಾಸ್ಟ್ರಫಿ ಎಸ್ ಬರೆದ್ರೆ ಜೇಮ್ಸಸ್ ಬುಕ್, ಇದು ಬರೆದ್ರನ್ನ ಸರಿ, ಅಪಾಸ್ಟ್ರಫಿ ಎಸ್ ಬರೆದ್ರನ್ನ ಸರಿ. ಅಥವಾ ಜೇಮ್ಸ್ ಬರೆದು ಅಪಾಸ್ಟ್ರಫಿ ಹಾಕಿದ್ರೆ ಸರಿ. ಎರಡೂ ಮೀನಿಂಗ್ ಸರಿ ಅನ್ನೋದು ರೂಲ್ ಹೇಳ್ಕೊಡುತ್ತಾ. ಆ ಒಂದನೇ ರೂಲ್ ಏನು, ಅಪಾಸ್ಟ್ರಫಿ ಹಚ್ಚಿದ್ರೆ ಸರಿ, ಎಸ್ ಅಪಾಸ್ಟ್ರಫಿ ಹಚ್ಚಿದ್ರೆ ಸರಿ. ಅಪಾಸ್ಟ್ರಫಿ ಎಸ್ ಹಚ್ಚಿದ್ರೆ ಕೂಡ ಸರಿ. ನೋಡಿ ಜೇಮ್ಸ್ ಅನ್ನೋದು ಸಿಂಗ್ಯುಲರೇ ಅದು, ಅಪಾಸ್ಟ್ರಫಿ ಇದೆ ಅದು ಜೇಮ್ಸ್ ಅನ್ನೋ ಪುಸ್ತಕ ಆಗಿಬಿಡುತ್ತೆ. ಇದನ್ನು ಹಚ್ಚಿದ್ರೆ ಸರಿ, ಜೇಮ್ಸ್ ಅಪಾಸ್ಟ್ರಫಿ ಅಷ್ಟೇ ಹಚ್ಚಿದ್ರೆ ಸರಿ. ಇದು ಎರಡು ಮೀನಿಂಗ್ ಒಂದೇ ಕೊಡುತ್ತಾ ಅನ್ನೋದು ಏನು ಹೇಳುತ್ತಾ, ಒಂದನೇ ರೂಲ್ ಹೇಳುತ್ತಾ. ರೂಲ್ 1 ಕ್ಲಿಯರ್ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ನೋಡಿ, ಒಬ್ಬನೇ ಅಪಾಸ್ಟ್ರಫಿ ಹಚ್ಚಿದ್ರು ಕೂಡ ಒಬ್ಬನೇ ಮೀನಿಂಗ್ ಕೊಡ್ತೈತಿ. ಹೆಸರಿನಲ್ಲಿ ಎಸ್ ಅಲ್ಲಿ ಮುಗಿದ್ರು ಕೂಡ, ಎಸ್ ಬಂದಿದ್ರು ಕೂಡ ಅಪಾಸ್ಟ್ರಫಿ ಎಸ್ ಹಚ್ಚಿದ್ರೆ ಎರಡೂ ಓಕೆ ಅಂತೇಳಿ ಅರ್ಥ, ಎರಡೂ ಕೂಡ ಸರಿ. ನೆಕ್ಸ್ಟ್ ಪ್ಲೂರಲ್ ಒನ್ ಪೊಸೆಸಿವ್ ಕೇಸ್ ರೂಲ್ ನಂಬರ್ 2. ರೂಲ್ ನಂಬರ್ 1 ಗೊತ್ತಾಯ್ತಾ, ಎರಡೂ ಹಚ್ಚಿದ್ರೆ ಸರಿ ಅಂತೇಳಿ. ನೆಕ್ಸ್ಟ್ ಬಹುವಚನ ನಾಮಪದ ಸೌಮ್ಯ ಪ್ರಕರಣದಲ್ಲಿ ಒಂದಕ್ಕಿಂತ ಹೆಚ್ಚು ಜನ ಅಥವಾ ವಸ್ತುಗಳೆಂದು ತೋರಿಸಬೇಕಾದ್ರೆ ಪ್ಲೂರಲ್ ನೋನಿಗೆ ರೂಲ್ ಹೆಂಗೆ ಬಳಸ್ಬೇಕು ಅನ್ನೋದು ನೋಡ್ರಿ. ಇಲ್ಲಿ ಎಕ್ಸ್ ಅಕ್ಷರದಿಂದ ಮುಗ್ದವ ಅಂತ ತಿಳ್ಕೊರಿ. ನೋಡಿ, ಇಂಥ ಪ್ಲೂರಲ್ ನೋನ್ಗಳಿಗೆ ಎಸ್ ನಂತರ ಕೇವಲ ಅಪಾಸ್ಟ್ರಫಿ ಮಾತ್ರ ಬಳಸ್ಬೇಕಂತ ಹೇಳುತ್ತೆ. ಅಪಾಸ್ಟ್ರಫಿ ಹಾಕಬಾರ್ದು, ಅಪಾಸ್ಟ್ರಫಿ ಎಸ್ ಹಾಕಬಾರ್ದು. ನೆಕ್ಸ್ಟ್ ನೋಡು, ಪ್ಲೂರಲ್ ನೋನ್ ಪ್ಲಸ್ ಅಪಾಸ್ಟ್ರಫಿ, ಇದನ್ನು ನೆನ್ಪಿಟ್ಕೋರಿ, ಇದನ್ನು ನೆನ್ಪಿಟ್ಕೋರಿ. ನೋಡು, ಈಗ ಬಾಯ್ಸ್ ಅನ್ನೋದು ಪ್ಲೂರಲ್ ಇದೆ, ಇದು ಏನಿದೆ ಬಾಯ್ಸ್ ಅನ್ನೋದು ಪ್ಲೂರಲ್ ಇದೆ, ನೆನ್ಪಿಟ್ಕೋರಿ. ಈಗ ಬಾಯ್ಸ್ ಅನ್ನೋದು ಪ್ಲೂರಲ್ ಇದೆ, ಜಸ್ಟ್ ಬಾಯ್ಸ್ ಬಂದು ಅಪಾಸ್ಟ್ರಫಿ ಹಚ್ಚಿದ್ರೆ ಅದು ಕರೆಕ್ಟ್ ಆಗಿಬಿಡುತ್ತೆ, ಇದನ್ನು ನೆನ್ಪಿಟ್ಕೋರಿ. ನೋಡಿರಿ, ಬಾಯ್ಸ್ 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 ಅಂದರೆ ಹುಡುಗರು, ಹುಡುಗರು ಹುಡುಗರ ಮಾಡ್ಬೇಕಂತಂದ್ರೆ ಎಸ್ ಬರೆದು ಅಪಾಸ್ಟ್ರಫಿ ಹಚ್ಬೇಕು. ಗರ್ಲ್ಸ್ ಅನ್ನೋದು ಪ್ಲೂರಲ್ ಇದೆ, ಗರ್ಲ್ಸ್ ಅಪಾಸ್ಟ್ರಫಿ ಹಚ್ಬೇಕಷ್ಟೇ, ಜಸ್ಟ್ ಅಪಾಸ್ಟ್ರಫಿ. ಪ್ಲೂರಲ್ಗಳಿಗೆ ಅಪಾಸ್ಟ್ರಫಿ ಹಚ್ಚ, ಎಲ್ಲಿ ಪ್ಲೂರಲ್ ಇರ್ತಾ ಹೆಂಗಿದೆ ಹಂಗೆ ಬರಬೇಕು, ಜಸ್ಟ್ ಅಪಾಸ್ಟ್ರಫಿ ಹಚ್ಚಿ ಬಿಡ್ಬೇಕು. ನೋಡು, ಟೀಚರ್ ಟೀಚರ್ಸ್ ಜಸ್ಟ್ ಅಪಾಸ್ಟ್ರಫಿ ಹಚ್ಚಿದ್ರು ಕೂಡ ಅದು ಕರೆಕ್ಟ್ ಆಗುತ್ತೆ, ಇದನ್ನು ತಲೆಗೆ ಹಾಕೋರಿ. ಹಿಂಗೆ ಬರೆದ್ರು ಕೂಡ ಸರಿ. ನೋಡು, ಬಾಯ್ಸ್ ಅನ್ನೋದು ಪ್ಲೂರ್. ಈಗ ಬಾಯ್ಸ್ ಅಂದ್ರೆ ಹುಡುಗರು ಅನ್ನೋದು ಮೀನಿಂಗ್ ಕೊಡುತ್ತೆ. ನಾವೇನು ಹುಡುಗರ ಅನ್ನೋದು ಮೀನಿಂಗ್ ಇದೆ, ಹುಡುಗರು ಹುಡುಗರು ಅನ್ನೋ ಬಾಯ್ಸ್ ಅನ್ನೋದು ಹುಡುಗರು. ಬಾಯ್ಸ್ ನೋಡಿ, ಎಸ್ ಅಪಾಸ್ಟ್ರಫಿ ಕೇವಲ ಅಪಾಸ್ಟ್ರಫಿ ಹಚ್ಚಿದರೆ ಹುಡುಗರು ಅನ್ನೋದು ಮೀನಿಂಗ್ ಕೊಡುತ್ತೆ. ಇಷ್ಟು ನೆನ್ಪಿಟ್ಕೋರಿ. ಬಾಯ್ಸ್, ಗರ್ಲ್ಸ್, ಟೀಚರ್ಸ್ ನೆನ್ಪಿಟ್ಟು, ಟೀಚರ್ಸ್ ನೋಡಿ, ಎಸ್ ಬರೆದು ಅಪಾಸ್ಟ್ರಫಿ ಬಂದಿದೆ. ನೋಡಿರಿ, ಕೆಲವು ಪ್ಲೂರಲ್ ನೌನ್ಗಳಿಗೆ ಎಸ್ ಅಂತಲೇ ಇಲ್ಲ, ಅವುಗಳನ್ನ ಇರ್ರೆಗ್ಯುಲರ್ ಪ್ಲೂರಲ್ಸ್ ಅಂತ ಕರಿತೀವಿ, ಆಗಲೇ ನೋಡಿದ್ದೀವಿ ನಾವು. ನೋಡ್ರಿ, ಪ್ಲೂರಲ್ ನೋಡಿರಿ, ಅವಕ್ಕೇನು ಮಾಡ್ಬೇಕಂತ ಕೇಳಿದ್ರೆ ನಾವು ಪ್ಲೂರಲ್ ನೌನ್ ಪ್ಲಸ್ ಅಪಾಸ್ಟ್ರಫಿ ಹಚ್ಚೋದು, ಎಸ್ ಹಚ್ಬೇಕು. ನೋಡಿರಿ, ಇಲ್ಲ ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ಅಂತಿದೆ, ಇದೇನು ಚಿಲ್ಡ್ರನ್ ಅನ್ನೋದು ಪ್ಲೂರಲ್ಲೇ. ಇದನ್ನು ಚಿಲ್ಡ್ರನ್ ಅಂದ್ರೇನು, ಮಕ್ಕಳು. ನಾವು ಅದನ್ನು ಮಕ್ಕಳ ಅಂತೇಳಿ ಮಾಡ್ಬೇಕು ಇಂಗ್ಲೀಷ್ನಾಗ. ಮಕ್ಕಳೇ ಅಂತೇಳಿ ಮಾಡ್ಬೇಕಂತಂದ್ರೆ ಈ ಚಿಲ್ಡ್ರನ್ನಿಗೆ ಅಪಾಸ್ಟ್ರಫಿ ಎಸ್ ಬರೆದ್ರೆ ಮಕ್ಕಳ ಅಂತೇಳಿ ನೋಡಿ, ಚಿಲ್ಡ್ರನ್ಸ್ ಪಾರ್ಕ್ ಅಂತ ಆಗಿಬಿಡ್ತು. ಈಗ ಮೆನ್ ಅನ್ನೋದು ನೋಡಿ, ಮ್ಯಾನ್ ಅನ್ನೋದು ಸಿಂಗ್ಲರ್, ಮೆನ್ ಅನ್ನೋದು ಪ್ಲೂರಲ್. ಈ ಮೆನ್ಗೆ ಅಪಾಸ್ಟ್ರಫಿ ಹಚ್ಚಿಬಿಡ್ಬೇಕು, ಅವಾಗ ಏನಾಗುತ್ತೆ ಕರೆಕ್ಟ್. ವುಮೆನ್ ಅನ್ನೋದು ಪ್ಲೂರಲ್ ನೋಡ್ರಿ, ಅಪಾಸ್ಟ್ರಫಿ ಹಚ್ಬಿಟ್ರೆ ಮುಗಿದೋಗುತ್ತೆ. ಈ ರೂಲ್ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ನೋಡ್ರಿ, ಒಂದಕ್ಕಿಂತ ಹೆಚ್ಚು ಬಾಯ್ಸ್ ಹೆಚ್ಚು ಹುಡುಗರು, ಗರ್ಲ್ಸ್, ಚೈಲ್ಡ್ ಅಂದರೆ ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು. ನೆಕ್ಸ್ಟ್ ನೋಡಿರಿ, ನೆನ್ಪಿಟ್ಕೋರಿ, ಅಪಾಸ್ಟ್ರಫಿ ಎಸ್ ಇವೆಲ್ಲ ನೆನ್ಪಿಟ್ಕೋಬೇಕು. ನೋಡಿ, ಚಿಲ್ಡ್ರನ್ನು, ಮೆನ್ನು, ವುಮೆನ್ನು ನೆನ್ಪಿಟ್ಕೋರಿ. ಚಿಲ್ಡ್ರನ್ಸ್ ಅಂದ್ರೆ ಮಕ್ಕಳು, ಅಪಾಸ್ಟ್ರಫಿ ಎಸ್ ಬಂದ್ರೆ ಮಕ್ಕಳ ಅಂತೇಳಿ ಮೀನಿಂಗ್ ಕೊಡುತ್ತಾ, ನೆನ್ಪಿಟ್ಕೋರಿ. ನೋಡಿ, ಬಾಯ್ಸ್ ಅನ್ನೋದು ನೋಡಿರಿ ಈ ಥರ ಮೀನಿಂಗ್ ಕೊಡ್ತಿರ್ತಾರೆ, ಇದನ್ನು ನೆನ್ಪಿಟ್ಕೋರಿ. ಇಲ್ಲಿ ಕೇರ್ಫುಲ್ಲಿ ಕೇಳಿಸ್ಕೋರಿ. ಇಲ್ಲಿ ಈಗ ಇದನ್ನು ಇದೆ ನೋಡಿರಿ, ಈಗ ನೋಡಿರಿ,
ಬಾಯ್ಸ್ ಡ್ಯಾಶ್ ಬ್ಯಾಗ್ಸ್ ಅಂತೇಳಿದೆ. ಇಲ್ಲಿ ಕೇವಲ ಅಫಾಸ್ಟ್ರಫಿ ಹಚ್ಚಿಬಿಟ್ರೆ ಸರಿಯಾಗಿಬಿಡುತ್ತೆ ನೋಡಿರಿ. ಇಂಥವುಗಳನ್ನು ಕೇಳ್ತಿರ್ತಾರೆ, ಅಫಾಸ್ಟ್ರಫಿ ಹಚ್ಚಿಬಿಟ್ರೆ ಸರಿಯಾಗಿಬಿಡುತ್ತೆ. ಈಗ ಚಿಲ್ಡ್ರನ್ ಟಾಯ್ಸ್ ಅಂತಿದೆ. ಚಿಲ್ಡ್ರನ್ಗೆ ಅಫಾಸ್ಟ್ರಫಿ ಎಸ್ ಹಚ್ಬೇಕು. ಚಿಲ್ಡ್ರನ್ ಡ್ಯಾಶ್ ಟಾಯ್ಸ್ ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೋಡಿರಿ ಅಫಾಸ್ಟ್ರಫಿ ಇದ್ದು. ಇದನ್ನು ನೆನ್ಪಿಟ್ಕೋರಿ. ನೋಡ್ರಿ, ಬಾಯ್ ವರ್ಸಸ್ ಬಾಯ್ಸ್ ಡಿಫ್ರೆನ್ಸ್ ನೋಡಿರಿ. ಬಾಯ್ಸ್ ನೋಡಿರಿ ಅಪಾಸ್ಟ್ರಫಿ ಎಸ್ ಬಂದರೆ ಒಬ್ಬ ಹುಡುಗನ ಬಗ್ಗೆ ಮಾತಾಡುತ್ತೆ. ಇದು ಒಬ್ಬ ಹುಡುಗನ ಬಗ್ಗೆ ಮಾತಾಡುತ್ತೆ. ಇದೇನಿದೆ ಅಲ್ಲ, ಇದು ಒಬ್ಬ ಹುಡುಗನ ಬಗ್ಗೆ ಮಾತಾಡುತ್ತೆ. ಈ ಬಾಯ್ಸ್ ಅಪಾಸ್ಟ್ರಫಿ ನೋಡಿ ಎಸ್ ಬರೋದು ಅಪಾಸ್ಟ್ರಫಿ ಬರುತ್ತೆ. ಇದು ಹೆಚ್ಚು ಹುಡುಗರ ಬಗ್ಗೆ ಮಾತಾಡುತ್ತೆ. ಚೈಲ್ಡ್ ವರ್ಸಸ್ ನೋಡಿರಿ ಚಿಲ್ಡ್ರನ್ ಚೈಲ್ಡ್ಸ್ ಅಂದ್ರೆ ಏನು, ಒಂದು ಮಗುವಿನ ಬಗ್ಗೆ ಮಾತಾಡುತ್ತೆ ಅಪಾಸ್ಟ್ರಫಿ ಎಸ್. ನೆನ್ಪಿಟ್ಕೋರಿ, ಚೈಲ್ಡ್ ಅಪಾಸ್ಟ್ರಫಿ ಎಸ್ ಬಂದ್ರೆ ಒಂದು ಮಗು. ಇದು ಚಿಲ್ಡ್ರನ್ಸ್ ಅಂದರೆ ಅಪಾಸ್ಟ್ರಫಿ ಎಸ್ ಬಂದ್ರೆ ಇದೇನು ಮಾಡುತ್ತೆ, ಹೆಚ್ಚು ಮಕ್ಕಳ ಬಗ್ಗೆ ಮಾತಾಡುತ್ತೆ. ಇದನ್ನು ಸರಿಯಾಗಿ ನೆನಪಿಟ್ಕೋರಿ. ನೆಕ್ಸ್ಟ್ ನೋಡ್ರಿ, ಅಪಾಸ್ಟ್ರಫಿ ಎಸ್ ಬಂದ್ರೆ ಒಬ್ಬ ಅಥವಾ ಒಂದು ಇದು ಕೊಡ್ತೈತಿ. ಇದನ್ನು ನೆನ್ಪಿಟ್ಕೋರಿ. ಒಬ್ಬ ಅಥವಾ ಅಪಾಸ್ಟ್ರಫಿ ಎಸ್ ನೆನ್ಪಿಟ್ಕೋರಿ. ಒಬ್ಬ ಅಥವಾ ಒಂದು ಅಂತೇಳಿ ಅಪಾಸ್ಟ್ರಫಿ ಎಸ್ ಬರುತ್ತೆ. ಆ ಪ್ಲೂರಲ್ ಇದ್ದು ಎಸ್ ಇದೆ ಅಂತಂದರೆ ಎಸ್ ಅಪಾಸ್ಟ್ರಫಿ ಬರುತ್ತೆ. ಹೆಚ್ಚೂ ಇಲ್ಲ ಎಸ್ಸೂ ಇಲ್ಲ ಅಂತ ಕೇಳಿದ್ರೆ ಅಪಾಸ್ಟ್ರಫಿ ಎಸ್ ಹಚ್ಬೇಕು. ಇದನ್ನು ಕ್ಲಿಯರಾಗಿ ರೂಲ್ ನೆನ್ಪಿಟ್ಕೋರಿ. ಈ ಎಕ್ಸಾಂಪಲ್ ನೋಡ್ಕೊರಿ, ಇಲ್ಲೆಲ್ಲ ನೋಡ್ಕೊರಿ. ಇದರ ಎಕ್ಸಾಂಪಲ್ ಇದು ನೋಡ್ರಿ, ಒಬ್ಬ ಅಪಾಸ್ಟ್ರಫಿ ಎಸ್ ಅಂತಿದೆ. ನೆಕ್ಸ್ಟ್ ಎಕ್ಸಾಂಪಲ್ ನೋಡ್ಕೊರಿ, ಇವನ್ನೆಲ್ಲ ಎಕ್ಸಾಂಪಲ್ ನೋಡ್ಕೊರಿ. ನೆನ್ಪಿಟ್ಕೋರಿ. ಈ ಎಕ್ಸಾಂಪಲ್ ನೆನ್ಪಿಟ್ಕೋರಿ. ನೋಡಿ, ಬಾಯ್ ಅಪಾಸ್ಟ್ರಫಿ ಎಸ್, ಬಾಯ್ಸ್ ನೋಡಿರಿ ಬಾಯ್ಸ್ ಬರೆದು ಕೇವಲ ಅಪಾಸ್ಟ್ರಫಿ ಬಂದೆ. ಚಿಲ್ಡ್ರನ್ ಇದೆ ಅಪಾಸ್ಟ್ರಫಿ ಹಚ್ಬೇಕು. ಇವು ಮೂರು ನೆನ್ಪಿಟ್ಕೋಬೇಕು. ಇಷ್ಟು ನಿಮ್ಗೆ ಕ್ಲಿಯರ್ ಆತಂತೇಳಿ ತಿಳ್ಕೊತೀನಿ. ಇದಕ್ಕೆ ಸಂಬಂಧಪಟ್ಟ ಕ್ವಶನ್ಸ್ ಹೆಂಗೆ ಬರ್ತವೆ ನೋಡ್ರಿ, ಇಲ್ಲಿ ನೆನ್ಪಿಟ್ಕೋರಿ. ಫಿಲ್ಲಿಂಗ್ ದ ಬ್ಲ್ಯಾಂಕ್ಸ್ ನೋಡು. ದ ಡ್ಯಾಶ್ ಹಾಸ್ಟೆಲ್ ಈಸ್ ಬಿಗ್. ನೋಡು, ದ ಡ್ಯಾಶ್ ಹಾಸ್ಟೆಲ್ ಈಸ್ ಬಿಗ್. ಗರ್ಲ್ಸ್ ಹಚ್ತಿರೋ ಅಥವಾ ಗರ್ಲ್ಸ್ ಅಪಾಸ್ಟ್ರಫಿ ಹಚ್ತಿರೋ ಅಥವಾ ಗರ್ಲ್ಸ್ ಅಪಾಸ್ಟ್ರಫಿ ಎಸ್ ಹಚ್ತಾರೆ, ಯಾವ್ದು ಹಚ್ತೀರಿ ನೋಡಿರಿ. ಅದು ಫಸ್ಟು ನೀವು ಮೀನಿಂಗ್ ನೋಡ್ಕೋಬೇಕು. ನೀವು ನೋಡ್ರಿ, ಇಲ್ಲಿ ಈಗ ದ ಡ್ಯಾಶ್ ಅಂತಿದೆ. ಡ್ಯಾಶಲ್ಲೇ 3 ಕೊಟ್ಟಿದ್ದಾರೆ, 3ರಲ್ಲಿ 1 ಹಚ್ಬೇಕು ನಾವು. ಈ ಥರ ಕೊಡ್ತಾನೆ. ಈಗ ಗರ್ಲ್ಸ್ ಹಚ್ಚಿದ್ರೆ ಏನಾಗುತ್ತಲ್ಲಿ, ದ ಗರ್ಲ್ಸ್ ಹಾಸ್ಟೆಲ್ ಈಸ್ ಬಿಗ್. ಏನಾಗುತ್ತದೆ, ದ ಗರ್ಲ್ಸ್ ಹಚ್ಚಿದಲ್ಲ, ಅಪಾಸ್ಟ್ರಫಿ ಹಚ್ಚಿಲ್ಲ, ಏನು ಹಚ್ಚಿಲ್ಲ ಅಂದ್ರೆ ಗರ್ಲ್ಸ್ ಅಂದ್ರೆ ಹುಡುಗಿಯರು. ಹುಡುಗಿಯರು ಹಾಸ್ಟೆಲ್ ಆಗಿಬಿಡುತ್ತೆ. ನಮಗೆ ಹುಡುಗಿಯರ ಹಾಸ್ಟೆಲ್ ಬೇಕಾಗೈತೆ, ಹುಡುಗಿಯರು ಹಾಸ್ಟೆಲ್ ಅಲ್ಲ. ಹುಡುಗಿಯರು ಅದೇನಾಗುತ್ತೆ, ಈಗ ಗರ್ಲ್ಸ್ ಹಚ್ಚಿದ್ದು ಅಂತ ತಿಳ್ಕೊರಿ. ಏನೋ ಅಪಾಸ್ಟ್ರಫಿ ಹಚ್ಚಿಲ್ಲ, ಫಸ್ಟ್ 1 ಹಚ್ಚಿದ್ರಿ, ಇದು ಹಚ್ಚಿದ್ರೆ ಅಂತ ತಿಳ್ಕೊರಿ. ಇದು ಹಚ್ಚಿದ್ರೆ ಏನಾಗುತ್ತೆ, ದ ಗರ್ಲ್ಸ್ ಹಾಸ್ಟೆಲ್ ಈಸ್ ಬಿಗ್ ಅಂದ್ರೆ ಹುಡುಗಿಯರು ಹಾಸ್ಟೆಲ್ ಅಂತ ಅರ್ಥ ಆಗುತ್ತದೆ. ಹುಡುಗಿಯರ ಹಾಸ್ಟೆಲ್ ದೊಡ್ಡದಿದೆ. ನಮಗೆ ಹುಡುಗಿಯರ ಹಾಸ್ಟೆಲ್ ಬೇಕಾಗಿತ್ತು. ಹುಡುಗಿಯರ ಹಾಸ್ಟೆಲ್ ಬೇಕಾದ್ರೆ ಇಲ್ಲೈತೆ ನೋಡ್ರಿ. ಏನು ಹಚ್ಬೇಕು ನಾವು, ಸೆಕೆಂಡ್ 1 ಹಚ್ಬೇಕು ನೋಡ್ರಿ. ಇದು ಆನ್ಸರ್ ಕರೆಕ್ಟ್. ನೆನ್ಪಿಟ್ಕೋರಿ, ಇದು ಆನ್ಸರ್ ಕರೆಕ್ಟ್. ಇದೇನಾಗುತ್ತೆ, ಮೀನಿಂಗ್ ಏನು ಕೊಡ್ತದೆ, ಹುಡುಗಿಯರ ಅನ್ನೋದು ಮೀನಿಂಗ್ ಕೊಡುತ್ತಾ. ಇದು ತಪ್ಪಿದು. ಗರ್ಲ್ಸ್ ಅಪಾಸ್ಟ್ರಫಿ ಎಸ್, ಯಾಕಂದರೆ ನೆನ್ಪಿಟ್ಕೋರಿ. ಇಲ್ಲಿದೆ ನೋಡ್ರಿ, ನೋಡ್ರಿ ಗರ್ಲ್ಸ್ ಈಕ್ವಲ್ ಟು ಪ್ಲೂರಲ್ ಪ್ಲಸ್ ಎಸ್ ಇದೆ. ನೆನ್ಪಿಟ್ಕೋರಿ, ಪ್ಲೂರಲ್ ಇದೆ ಗರ್ಲ್ಸ್ ಅನ್ನೋ, ಯಾಕಂದರೆ ಪ್ಲೂರಲ್ ಇದೆ, ಸಿಂಗ್ಲರ್ ಇಲ್ಲ. ಅಲ್ಲಿ ಸಿಂಗ್ಲರ್ ಇಲ್ಲ, ಅದನ್ನು ನೆನ್ಪಿಟ್ಕೋರಿ. ಸಿಂಗ್ಲರ್ ಇತ್ತಂದ್ರೆ ಇದು ಬಳಕೆ ಆಗತ್ತೆ. ಇಲ್ಲಿ ಪ್ಲೂರಲ್ ಐತಿ ನೋಡ್ರಿ. ಪ್ಲೂರಲ್ ಇತ್ತಂತಂದ್ರೆ ಈಗ ಹುಡುಗಿಯರು ಅನ್ನೋದು ಏನದು ಪ್ಲೂರಲ್ ಅದ. ಪ್ಲೂರಲ್ ಬಂದಾಗ ಜಸ್ಟ್ ಅಪಾಸ್ಟ್ರಫಿ ಹಚ್ಬೇಕು.
ಈಗ ಗರ್ಲ್ ಅನ್ನೋದು ಗರ್ಲ್ ಅಂತ ಬಂತಂತಂದ್ರೆ ಇದು ಬಳಕೆ ಮಾಡ್ಬೇಕಾಗತ್ತೆ. ಗರ್ಲ್ ಅಂತ ಬಂದು ಗರ್ಲ್ಸ್ ಹುಡುಗಿಯ ಅನ್ನೋದು ಮೀನಿಂಗ್ ಕೊಡುತ್ತೆ. ಇಲ್ಲಿ ಪ್ಲೂರಲ್, ಯಾಕಂದ್ರೆ ಹಾಸ್ಟೆಲಲ್ಲಿ ಜಾಸ್ತಿ ಜನ ಇರ್ತಾರೆ, ಆದ ಕಾರಣದಿಂದ ಪ್ಲೂರಲ್ ಬಳಸ್ಬೇಕು, ಇದು ಬಳಸ್ಬೇಕಂತೇಳಿ ಇದ್ರ ಮೀನಿಂಗ್. ಸೊ ಇಷ್ಟು ನೋಡಿರಿ, ಎಕ್ಸಾಮಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ ಅನ್ನೋದು ನಿಮ್ಗೆ ಐಡಿಯಾ ಮಾಡಕೊಂತೀನಿ ರೀ. ನೆಕ್ಸ್ಟ್ ಚೂಸ್ ದ ಕರೆಕ್ಟ್ ಆಪ್ಷನ್ ಅಂತ ತಿಳಿದೆ ನೋಡ್ರಿ. ದ ಡ್ಯಾಶ್ ಟಾಯ್ಸ್ ಆರ್ ಬ್ರೋಕನ್. ನೋಡ್ರಿ ಇಲ್ಲೇನು ಬರ್ತೈತೆ ನೋಡ್ರಿ. ಈಗ ಚಿಲ್ಡ್ರನ್ ನೋಡ್ರಿ, ಚಿಲ್ಡ್ರನ್ಸ್ ನೋಡ್ರಿ, ಚಿಲ್ಡ್ರನ್ ಇಲ್ಲಿ ಅಪೋಸ್ಟ್ರಫಿ ನೋಡ್ರಿ ಯಾವ್ದು ಬರ್ತದೆ. ಇಲ್ಲಿ ನೋಡ್ರಿ, ನಾನು ಹೇಳಿದ್ನೆ ಚಿಲ್ಡ್ರನ್ ಅನ್ನೋದು ಏಕವಚನನೋ ಬಹುವಚನ ಪ್ಲೂರಲ್ ಅಂತ ಕರಿತೀವಿ. ಪ್ಲೂರಲ್ ಅಂತಂದ್ರೆ ಏನು ಮಾಡ್ಬೇಕು? ಪ್ಲೂರಲ್ ಬಹುವಚನ ಬಂದಾಗ ಅಪೋಸ್ಟ್ರಫಿ ಎಸ್ ಇರ್ಬೇಕಂತ ಹೇಳಿದ್ದೆ, ಅಂದರೆ ಇದು ಬರಲ್ಲ. ನೆನ್ಪಿಟ್ಕೋರಿ, ಇದು ಬರಲ್ಲ. ಇದು ಯಾಕಂದ್ರೆ ಚಿಲ್ಡ್ರನ್ ಅನ್ನೋದು ಬಹುವಚನ. ಈಗ ಇವು ಹೇಳ್ರಿ ನೋಡಿ, ಇದು ನೋಡಿ ಬಹುವಚನ ಇದ್ದಾಗ ಈ ಥರ ಮಾಡೋಂಗಿಲ್ಲ. ಇದು ರಾಂಗ್. ಇದು ಸೆಕೆಂಡ್ ತಡ್ರಿ, ಇದೆಯಲ್ಲ ಇದು ರಾಂಗ್. ಇದು ಬಹುವಚನ ಇದ್ದಾಗ ಈ ಥರ ಬಹುವಚನ ಇದು ಕರೆಕ್ಟ್. ಅಪೋಸ್ಟ್ರಫಿ ಎಸ್ ಬಹುವಚನ ಇದ್ದಾಗ ಅಪೋಸ್ಟ್ರಫಿ ಎಸ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೋರಿ. ಆನ್ಸರ್ ಈ ಥರ ನೋಡ್ರಿ, ಚಿಲ್ಡ್ರನ್ ಅನ್ನೋದು ಪ್ಲೂರಲ್ ನೋಡ್ರಿ. ಪ್ಲೂರಲ್ ಇತ್ತಂದ್ರೆ ಅಪೋಸ್ಟ್ರಫಿ ಎಸ್ ಹಚ್ಬೇಕಂತ ಹೇಳಿದ್ದೆ ನಿಮಗೆ. ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಅನ್ನೋದಲ್ಲ ನೋಡ್ರಿ, ಟೀಚರ್ಸಸ್ ರೂಮ್. ಇದು ಹೇಳಿದ್ನ, ಇದು ಫಸ್ಟ್ನೇದ್ದು ತಪ್ಪು ನೋಡ್ರಿ. ಟೀಚರ್ಸಸ್ ಇದು ಒಂದನೇದ್ದು ರಾಂಗ್ ಆಯ್ತು ನೋಡ್ರಿ. ಇದು ಬರಲ್ಲ. ಯಾಕೆ ಬರಲ್ಲ? ಟೀಚರ್ ಅನ್ನೋದು ಸಿಂಗ್ಯುಲರ್ ಇದೆ, ಪ್ಲೂರಲ್ ಅಲ್ಲ, ನೆನ್ಪಿಡು. ನೆಕ್ಸ್ಟ್ ನೋಡು, ಟೀಚರ್ಸ್ ಅಪೋಸ್ಟ್ರಫಿ ಇದು ಕರೆಕ್ಟಾ? ನೆಕ್ಸ್ಟ್ ನೋಡಿರಿ, ಸಿ ನೋಡಿರಿ, ಅಪೋಸ್ಟ್ರಫಿಯಲ್ಲಿ ಅಬ್ಸರ್ವೇಷನ್ ಮಾಡ್ಬೇಕ್ರಿ. ಅಪೋಸ್ಟ್ರಫಿ ನೋಡ್ರಿ, ಅಪೋಸ್ಟ್ರಫಿ ಈ ಥರ ಇಲ್ಲವೇ ಇಲ್ಲ ಪದ. ಈ ಥರ ಮಾಡ್ಬೋದು. ಸಿಂಗ್ಯುಲರ್ ಪ್ಲೂರಲ್ ನೋಡ್ಬೇಕು ನಾವು. ನೋಡ್ರಿ, ಅವ್ನು ಕೊಟ್ಟಿದ್ದಾನೆ ಟೀಚರ್ಸ್ ನೋಡಿ, ಅಪೋಸ್ಟ್ರಫಿ ಎಸ್. ಇದು ಯಾವಾಗ ಬರ್ತಂತ ಕೇಳಿದ್ರೆ, ಒಂದು ಸೆಕೆಂಡ್, ಇಲ್ಲಿದೆ ನೋಡ್ರಿ. ಈಗ ಎ ಅಂಕರ್ ಬರಲ್ಲ, ಬಿ ಮತ್ತು ಸಿ ನೋಡ್ರಿ. ಬಿ ನಾವು ಯಾವಾಗ ಬಳಸ್ತೀವಿ? ಯಾವಾಗ ಬಳಸ್ತೀವಿ ನೋಡ್ರಿ? ಟೀಚರ್ಸ್ ಇದ್ದಾಗ ಪ್ಲೂರಲ್, ಟೀಚರ್ಸ್ ಅನ್ನೋದು ಪ್ಲೂರಲ್ ಅಂತ ಕರಿತೀವಿ. ಪ್ಲೂರಲ್ ಇದ್ದು ಅಪಾಸ್ಟ್ರಫಿ ಬರೆದ್ರೆ ಅದು ಪ್ಲೂರಲ್ ಮೀನಿಂಗ್ ಕೊಡುತ್ತೆ. ಬರೀ ಟೀಚರ್ ಇದ್ದು ಅಪಾಸ್ಟ್ರಫಿ ಎಸ್ ಹಚ್ಬೇಕಾಗತ್ತೆ, ನೆನ್ಪಿಟ್ಕೋರಿ. ಈಗ ಅವ್ರು ಕೇಳಿದ್ದು ಟೀಚರ್ಸ್ ಪ್ಲೂರಲ್ ಕೇಳಿದ್ದಾರೆ. ಪ್ಲೂರಲ್ ಇದ್ದಾಗ ಯಾವ ರೀತಿ ಅಪಾಸ್ಟ್ರಫಿ ಬಳಸ್ತೀವಿ ಅಂತ ಕೇಳಿದ್ರೆ, ಎಸ್ ಬರೆದಾದ್ಮೇಲೆ ಜಸ್ಟ್ ಅಪಾಸ್ಟ್ರಫಿ ಕೊಟ್ಬಿಟ್ರೆ ಮುಗಿದೋಗ್ತದೆ. ಇದು ಮೀನಿಂಗ್ ಏನು ಕೊಡುತ್ತೆ ಅಂತಂದ್ರೆ, ಇದನ್ನು ನೆನ್ಪಿಟ್ಕೋರಿ. ಇದು ನೋಡ್ರಿ, ಇದು ಪ್ಲೂರಲ್ಗೆ ಮೀನಿಂಗ್ ಕೊಡ್ತೈತಿ ಅಪಾಸ್ಟ್ರಫಿ ಇದ್ದರೆ. ಇದು ಸಿಂಗ್ಯುಲರ್ಗೆ ಮೀನಿಂಗ್ ಕೊಡ್ತೈತಿ. ಇದು ಮ್ಯಾಲಿದು ಪ್ಲೂರಲ್ಲು, ತೆಳಗಿಂದು ಸಿಂಗ್ಯುಲರ್ ಅಂತ ಕರಿತೀವಿ. ಇದಕ್ಕೆ ನೆನ್ಪಿಟ್ಕೋರಿ. ಹಂಗಾದ್ರೆ ಪ್ಲೂರಲ್ಗೆ ಯಾವುದು ಬರುತ್ತೆ? ಆನ್ಸರ್ ಏನಾಗುತ್ತೆ? ಬಿ ಆಗುತ್ತೆ. ಈಗ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ನೂ ಕ್ವಶನ್, ಫಿಲ್ಲಿಂಗ್ ದ ಬ್ಲಾಂಕ್ಸ್. ದ ಡ್ಯಾಶ್ ಬಾತ್ರೂಮ್ ಈಸ್ ಕ್ಲೀನ್. ನೋಡ್ರಿ, ಮೆನ್ ಅಂತಿದೆ ನೋಡ್ರಿ, ಮೆನ್ ಅಪಾಸ್ಟ್ರಫಿ ಇದೆ, ಮೆನ್ ಅಪಾಸ್ಟ್ರಫಿ ಎಸ್ ಇದೆ. ಯಾವ್ದು ಹಚ್ತಾರೆ ಇದಕ್ಕೆ? ಯಾವ್ದು ಹಚ್ತಾರೆ ನೋಡ್ರಿ? ಮ್ಯಾನ್ ಅನ್ನೋದು ಸಿಂಗ್ಯುಲರ್, ಮೆನ್ ಅನ್ನೋದು ಪ್ಲೂರಲ್. ಮೆನ್ ಅನ್ನೋದು ಪ್ಲೂರಲ್ ಇತ್ತಂದ್ರೆ ಅಪಾಸ್ಟ್ರಫಿ ಹಚ್ಬೇಕಂತ ಹೇಳಿದ್ದೀನಿ ನಿಮಗೆ. ಅಪಾಸ್ಟ್ರಫಿ ಎಸ್ ಬರ್ಬೇಕು ನೋಡ್ರಿ. ಮೆನ್ ಅಪಾಸ್ಟ್ರಫಿ ಎಸ್ ಇಲ್ಲಿದೆ, ಮೂರನೇದು ಇಲ್ಲಿದೆ ನೋಡ್ರಿ. ಇದನ್ನು ನೆನ್ಪಿಟ್ಕೋರಿ ಇಷ್ಟ. ಇದು ಆನ್ಸರ್ ಬರ್ತಾ ನೆನ್ಪಿಟ್ಕೋರಿ. ಸಿಂಗ್ಯುಲರ ಪ್ಲೂರಲ್ ಅನ್ನು ನೋಡ್ಬೇಕು. ಸಿಂಗ್ಯುಲರ್ಗೆ ಏನು ಬಳಸ್ತೀವಿ, ಪ್ಲೂರಲ್ಗೆ ಏನೇನು ಬಳಸ್ತೀವಿ ಅನ್ನೋದು ಕನ್ಫ್ಯೂಸ್ ಆಗಬಾರ್ದು ನೋಡ್ರಿ. ಪ್ಲೂರಲ್ ಇತ್ತಂತಂದ್ರೆ ಪ್ಲೂರಲ್ ನೋಡ್ರಿ, ಪ್ಲೂರಲ್ಗಳಿತ್ತಂದ್ರೆ ಈಗ ಬಾಯ್ಸ್ ಅಂತ ಕೊಟ್ಟಿದೆ, ಅಪಾಸ್ಟ್ರಫಿ ಹಚ್ಚಿದ್ರು ಕೂಡ ಅದು ಪ್ಲೂರಲ್ ಆಗುತ್ತೆ. ಇರ್ರೆಗ್ಯುಲರ್ ಇವು ಬರ್ತಾವೆ ಒಂದಿಷ್ಟು. ಇರ್ರೆಗ್ಯುಲರ್ ಅಂತಂದ್ರೆ ಮೆನ್
ಈ ಥರ ಇರ್ರೆಗ್ಯುಲರ್ ಬಂದಾಗ ಅಪಾಸ್ಟ್ರಫಿ ಎಸ್ ಹಚ್ಬೇಕು, ಇದನ್ನು ತಲೆಗೆ ಹಾಕ್ಕೋಬೇಕು. ನೆಕ್ಸ್ಟ್ ನೋಡಿರಿ, ಚೂಸ್ ದ ಕರೆಕ್ಟ್ ಪೊಸೆಸಿವ್ ಫಾರ್ಮ್ ಅಂತ ಇದೆ. ಈ ಥರ ಪ್ರಶ್ನೆಗಳನ್ನು ಕೊಡ್ತಿರ್ತಾರೆ ನೋಡಿ. ಹುಮೆನ್ ಇದೆ, ಹುಮೆನ್ ಅಪಾಸ್ಟ್ರಫಿ ಇದೆ ನೋಡಿರಿ, ಹುಮೆನ್ ಎಸ್ ಅಪಾಸ್ಟ್ರಫಿ ಇದೆ ನೋಡು, ಹುಮೆನ್ ಇದು ನೋಡಿರಿ ಪ್ಲೂರಲ್ ಇದೆ. ಪ್ಲೂರಲ್ ಇದ್ದಾಗ ಏನು ಮಾಡಬೇಕು, ಅಪಾಸ್ಟ್ರಫಿ ಎಸ್ ಇರಬೇಕು. ಹಂಗಾದ್ರೆ ಯಾವುದು ಕರೆಕ್ಟ್ ಆಗುತ್ತೆ, ಮೂರನೇದು ಕರೆಕ್ಟ್ ಆಗುತ್ತೆ ನೋಡಿರಿ, ಇದು ಕರೆಕ್ಟ್ ಆಗುತ್ತೆ. ಇಷ್ಟು ನೆನ್ಪಿಟ್ಕೋರಿ. ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ರೀ, ನೆನ್ಪಿಟ್ಕೋರಿ. ಇದನ್ನು ತಲೆಗೆ ನೆನ್ಪಿಟ್ಕೋರಿ. ಇದನ್ನು ಈಗ ಇಲ್ಲಿ ನೋಡ್ರಿ, ಈ ಎರರ್ನಲ್ಲಿ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಇಲ್ಲಿ ನೋಡ್ರಿ, ಇದನ್ನೊಂದು ಅಬ್ಸರ್ವೇಷನ್ ಮಾಡಿರಿ. ಈಗ ಇದನ್ನೊಂದು ಅಬ್ಸರ್ವೇಷನ್ ಮಾಡಿರಿ. ಇದು ರಾಂಗ್, ಇದು ರೈಟ್. ಯಾಕೆ ರಾಂಗು ಯಾಕೆ ರೈಟ್ ಅನ್ನೋದು ನೀವೇ ಎನಾಲಿಸಿಸ್ ಮಾಡಿರಿ. ನೋಡಿರಿ, ಸ್ಟೂಡೆಂಟ್ಸ್ ಅನ್ನೋದೇನು ಪ್ಲೂರಲ್ ಬಂದಾಗ ಏನು ಮಾಡಬೇಕು, ಜಸ್ಟ್ ಅಪಾಸ್ಟ್ರಫಿ ಆ್ಯಡ್ ಮಾಡಬೇಕು. ಸ್ಟೂಡೆಂಟ್ ನೋಡಿರಿ, ಬರೀ ಸ್ಟೂಡೆಂಟ್ ಅಂತ ಸಿಂಗುಲರ್ ಬಂದಾಗ ಅಪಾಸ್ಟ್ರಫಿ ಎಸ್ ಓಕೆ. ಬಟ್ ಸ್ಟೂಡೆಂಟ್ಸ್ ಅನ್ನೋದೇನು ಪ್ಲೂರಲ್ ಇದೆ. ಪ್ಲೂರಲ್ಗಳು ಬಂದಾಗ ಸ್ಟೂಡೆಂಟ್ಸ್ ಆಗಲೇ ಎಸ್ ಇದೆ ನೀವು ಜಸ್ಟ್ ಏನು ಮಾಡಬೇಕು, ಅಪಾಸ್ಟ್ರಫಿ ಆ್ಯಡ್ ಮಾಡಬೇಕು. ನೋಡಿರಿ, ಇದೇ ಹೇಳ್ತಾರೆ ನೋಡಿರಿ, ಸ್ಟೂಡೆಂಟ್ಸ್ ಎಸ್ ಇದೆ, ಜಸ್ಟ್ ಅಪಾಸ್ಟ್ರಫಿ ಆ್ಯಡ್ ಮಾಡಬೇಕು. ಎಸ್ ಇರಲಿಲ್ಲ ಅಂದ್ರೆ ಅಪಾಸ್ಟ್ರಫಿ ಎಸ್ ಬರೀಬೇಕು. ಇದನ್ನು ತಲೆಗೆ ನೆನ್ಪಿಟ್ಕೋರಿ. ನೆಕ್ಸ್ಟ್ ನೋಡಿರಿ, ದ ಡ್ಯಾಶ್ ಪ್ಲೇಗ್ರೌಂಡ್ ಈಸ್ ಲಾರ್ಜ್. ನೋಡಿರಿ ಏನು ಬರುತ್ತೆ, ಚಿಲ್ಡ್ರನ್. ನೋಡಿ, ಚಿಲ್ಡ್ರನ್ ಅಂತ ಬಂದು ಕೂಡಲೇ ಏನು ಮಾಡಬೇಕು, ಇದನ್ನು ಚಿಲ್ಡ್ರನ್ ಅನ್ನೋದೇನು ಪ್ಲೂರಲ್ ಆಗುತ್ತೆ, ಏನು ಮಾಡಬೇಕು, ಇರ್ರೆಗ್ಯುಲರ್ ಅಂತ ಇದಕ್ಕೆ ಅಪಾಸ್ಟ್ರಫಿ ಹಚ್ಬೇಕು. ನೋಡಿರಿ, ಇಲ್ಲೇನು ಮಾಡಿದ್ವಿ, ಜಸ್ಟ್ ಅಪಾಸ್ಟ್ರಫಿ. ಸ್ಟೂಡೆಂಟ್ಸ್ ಅನ್ನೋದು ಪ್ಲೂರಲ್ ಕರೆ. ಈ ಥರ ಪ್ಲೂರಲ್ ಇದ್ದಾಗ ಜಸ್ಟ್ ಅಪಾಸ್ಟ್ರಫಿ ಆ್ಯಡ್ ಮಾಡಬೇಕು. ಚಿಲ್ಡ್ರನ್ ಅನ್ನೋದು ಪ್ಲೂರಲ್, ಈ ಥರ ಇದ್ದಾಗ ಅಪಾಸ್ಟ್ರಫಿ ಎಸ್ ಎಲ್ಲಿದೆ, ಅಪಾಸ್ಟ್ರಫಿ ಎಸ್ ಎಲ್ಲಿದೆ, ಇದು ಬರಲ್ಲ, ಇದು ಕರೆಕ್ಟ್. ನೆನ್ಪಿಟ್ಕೋರಿ. ಇವನ್ನ ರೂಲ್ಸು ರೆಗ್ಯುಲೇಷನ್ಸು ಎಕ್ಸೆಪ್ಷನ್ಗಳನ್ನು ಬ್ಯಾಟ್ ಮಾಡಿರಿ. ನೆಕ್ಸ್ಟ್ ನೋಡಿರಿ, ಚೂಸ್ ದ ಕರೆಕ್ಟ್. ದ ಡ್ಯಾಶ್ ಪೆನ್ಸ್ ಆರ್ ಮಿಸ್ಸಿಂಗ್. ಏನು ಬರಿತೀನಿ ನೋಡ್ರಿ ಇಲ್ಲಿ, ದ ಡ್ಯಾಶ್ ಪೆನ್. ನೋಡಿರಿ, ಬಾಯ್ಸ್ ಇದು ಬರಲ್ಲ, ಇದನ್ನು ಬರಲ್ಲ, ಇದು ಕರೆಕ್ಟ್ ನೋಡಿರಿ, ನೆನ್ಪಿಟ್ಕೋರಿ. ಇದನ್ನು ನೋಡಿರಿ, ಈ ಥರ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ನೋಡಿರಿ. ಇದನ್ನು ಅಬ್ಸರ್ವೇಷನ್ ಮಾಡಿರಿ, ನೀವು ಕರೆಕ್ಟಾಗಿ ಅಬ್ಸರ್ವೇಷನ್ ಮಾಡಿರಿ. ಯಾಕಂದ್ರೆ ಮ್ಯಾನ್ ಅನ್ನೋದು ಸಿಂಗ್ಲರು, ಮೆನ್ ಅನ್ನೋದು ಪ್ಲೂರಲ್ ಆಗಲೇ ಇದೆ. ಇಂಥವುಗಳಿದ್ದಾಗ ಅಪಾಸ್ಟ್ರಫಿ ಎಸ್ ಬರಿಬೇಕು. ಕೆಲವೊಂದು ಪ್ಲೂರಲ್ಗಳು ಎಸ್ ಇರ್ತವೆ, ಎಸ್ ಇದ್ದಾಗ ಜಸ್ಟ್ ಅಪಾಸ್ಟ್ರಫಿ ಆ್ಯಡ್ ಮಾಡಬೇಕು. ಇದು ರೂಲು, ನೆನ್ಪಿಟ್ಕೋರಿ. ನೆಕ್ಸ್ಟ್ ಲಿವಿಂಗ್ ಆ್ಯಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತೇಳಿ ಬರ್ತಾವೆ ರೀ, ನಿರ್ಜೀವ ಸಜೀವ ವಸ್ತುಗಳು. ಮುಂದಿನ ಒಂದು ವಿಡಿಯೋ ಸೆಷನ್ನಲ್ಲಿ ಭೇಟಿಯಾಗೋಣ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಇದಾಗಿತ್ತು. ಯಾರು ಹಿಂದಿನ ವೀಡಿಯೋಗಳನ್ನು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬನ್ನಿ. ನೀವು ಸೀರಿಯಲ್ ವೈಸ್ ವೀಡಿಯೋಗಳನ್ನು ನೋಡ್ಕೊತ ಬಂದರೆ ನಿಮ್ಗೆ ಇದು ಗೊತ್ತಾಗುತ್ತೆ. ನೀವೇನು ಮಾಡ್ಬೇಕಂತ ಕೇಳಿದ್ರೆ ರೂಲ್ಗಳನ್ನು ಅಷ್ಟೇ ಏನು ಮಾಡಬೇಕು, ಜಸ್ಟ್ ಒಂದು ಪೇಪರ್ ಶೀಟಲ್ಲಿ ಬರಿಬೇಕು. ಏನು ಮಾಡಬೇಕು, ಜಸ್ಟ್ ಒಂದು ಪೇಪರ್ ಶೀಟಲ್ಲಿ ಬರೆದ್ರೆ ನಿಮ್ಗೆ, ಈಗ ನಾನು ಏನೇನು ಹೇಳಿದ್ದೀನಲ್ಲ, ನೌನ್ಸ್ಗಳೇ ಹೇಳಿದ್ದೀನಿ. ನೌನ್ಸ್ಗಳ ರೂಲ್ಸ್ ಏನದವ, ಎಕ್ಸೆಪ್ಷನ್ ಏನದವ, ಅವನೇನು ಮಾಡಬೇಕು, 100 ಪೇಜಿಂದ ಅಥವಾ ಚಿಕ್ಕ ನೋಟ್ಬುಕ್ ತೊಗೋಬೇಕು. 100 ಪೇಜಿಂದ ಬೇಡ, ಸಣ್ಣ ಡೈರಿ ಒಂದು ಪುಸ್ತಕ ತೊಗೋಬೇಕು. ಒಂದು ಡೈರಿ 200 ಪೇಜೊಂದು ಡೈರಿ ಅಂದರೆ 200 ಪೇಜ್ ದೊಡ್ಡ ಡೈರಿ ಅಲ್ಲರಿ, ಸಣ್ಣ ಡೈರಿ ತೊಗೋಬೇಕು. ಸಣ್ಣ ಡೈರಿ ತೊಗೊಂಡು ಏನು ಮಾಡ್ಬೇಕಂತ ಕೇಳಿದ್ರೆ, ನೀವು ಆ ಡೈರಿಯಲ್ಲಿ ರೂಲ್ಸು ರೆಗ್ಯುಲೇಷನ್ಸು ಎಕ್ಸೆಪ್ಷನ್ ಬರಿಬೇಕು. ನೀವು ಬರ್ದಾಗ ಏನಾಗುತ್ತೆ, ನಿಮ್ಗೆ ಅನುಕೂಲ ಆಗುತ್ತೆ. ರೂಲ್ಸು ಎಕ್ಸೆಪ್ಷನ್ ಅಂದರೆ ಎಕ್ಸಾಮ್ ಟೈಮ್ನಲ್ಲಿ ಅಷ್ಟು ಓದೋ ಅವಶ್ಯಕತೆ ಇರಲ್ಲ. ರೂಲ್ಸು ಎಕ್ಸೆಪ್ಷನ್ಗಳನ್ನು ತಿಳ್ಕೊಂಡ್ರೆ ಅವೇ ರೂಲ್ಸು ಎಕ್ಸೆಪ್ಷನ್ಗಳನ್ನು ಅಲ್ಲಿ ಎಕ್ಸಾಮಲ್ಲಿ ಅಪ್ಲೈ ಮಾಡಬೇಕಾಗತ್ತೆ. ಇಷ್ಟು ಇವತ್ತಿನ ಒಂದು ವಿಡಿಯೋ ಸೆಷನ್ ಇದಾಗಿತ್ತು. ಯಾರು ಹಿಂದಿನ ವೀಡಿಯೋಗಳನ್ನು ನೋಡ್ಕೊಂಡು ಬಂದಿಲ್ವೋ ಸೀರಿಯಲ್ ವೈಸ್ ನೋಡ್ಕೊತ ಬನ್ನಿ. ಮಧುಕುಮಾರ್ KPS ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ,
ಮಧುಕುಮಾರ್ ಸ್ಪೇಸ್ KPS ಅಂತೇಳಿ ಆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ವೀಡಿಯೋ ಸೆಷನ್ನಲ್ಲಿ ಬಿಟ್ಟಾಗನ ಇವತ್ತಿನ ಒಂದು ವೀಡಿಯೋ ಸೆಷನ್ನಲ್ಲಿ ಇದಾಗಿತ್ತು. ಶರಣಾರ್ಥಿ, ಧನ್ಯವಾದಗಳು.